ಮನೆ ಬಾಡಿಗೆ ಕಟ್ಟೋದಕ್ಕೆ ದುಡ್ಡಿಲ್ಲದೆ ಮಹಿಳೆ ಬೀದಿ ಪಾಲಾಗಿರುವಂತಹ ಒಂದು ಪ್ರಕರಣ ಕೊಪ್ಪಳದಲ್ಲಿ ವರದಿಯಾಗಿದೆ. ಕೊಪ್ಪಳದ ಸಾಯಿಬಾಬಾ ಗುಡಿಯ ಮುಂದೆ ಪಾಪ ಈಕೆ ಈಗ ವಾಸ ಇದ್ದಾಳೆ. ಕಾರಣ ಅಂತ ಹೇಳಿದ್ರೆ ಈಕೆಗೆ ಮನೆ ಬಾಡಿಗೆ ಕಟ್ಟೋದಕ್ಕೂ ಕೂಡ ದುಡ್ಡಿಲ್ವಂತೆ. ಕೊಪ್ಪಳದ ಭಾಗ್ಯನಗರ ರಸ್ತೆಯ ಸಾಯಿಬಾಬಾ ಗುಡಿ, ಅದರ ಮುಂದೆ ಈಗ ಈ ಮಹಿಳೆ ಕೂತಿದ್ದಾರೆ. ಕೊಪ್ಪಳದ ರತ್ನಮ್ಮ ಅಂತ ಹೇಳಿ ಇವರ ಹೆಸರು. ಮನೆ ಕೆಲಸ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. 4-5 ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿದ್ದರು. ಆದರೆ 3 ವರ್ಷದಿಂದ ಬಾಡಿಗೆ ಹಣ ಕೊಡೋದಕ್ಕಾಗಿಲ್ವಂತೆ. ಸೊ ಹಾಗಾಗಿ ಮನೆ ಮಾಲೀಕರು ಇಲ್ಲ ಮನೆಯಿಂದ ಖಾಲಿ ಮಾಡಿ ನೀವು ಅಂತ ಹೇಳಿದ್ದಾರೆ. ಪತ್ನಿ 2 ಮಕ್ಕಳನ್ನು ಬಿಟ್ಟು ಪತಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ. ಸೊ ಪಾಪ ಮಕ್ಕಳನ್ನು ನೋಡಿಕೊಂಡು ಇವರೇ ಸಂಸಾರವನ್ನು ಮಾಡ್ಕೊಂಡಿರ್ಬೇಕೀಗ. 2 ಗಂಡು ಮಕ್ಕಳಲ್ಲಿ ಒಬ್ಬ ಬುದ್ಧಿಮಾಂದ್ಯ ಬೇರೆ ಇದ್ದಾನೆ. ಈಗ ನಿವೇಶನ ರಹಿತರಿಗೆ ಮನೆ ಕೊಡಿ ಅನ್ನುವಂಥದ್ರ ಬಗ್ಗೆ ಆಗ್ರಹಗಳು ಕೇಳಿ ಬರ್ತಾ ಇವೆ. ಅಟ್ಲೀಸ್ಟ್ ಅಲ್ಲಿನ ಭಾಗದ ಜನಪ್ರತಿನಿಧಿಗಳು ಅದನ್ನು ನೋಡಿ ಇವ್ರಿಗೊಂದಷ್ಟು ಸಹಾಯ ಮಾಡುವಂಥ ಒಂದು ಅವಶ್ಯಕತೆ ಇದೆ. ನಾವು ಬಾಡಿಗೆ ಮನೆಯಾಗ ಸತ ಇದ್ದ ಊರಾಗ ಇದೀವಿ. ಇವಾಗ ಏನಿಲ್ಲ ಅಂದ್ರೆ ಒಂದು 5 ವರ್ಷ ಇದ್ವಿ ರೀ ನಾವು ಆ ಮನ್ಯಾಗ. 5 ವರ್ಷದಿಂದನ ಇದ್ರೂ ಏನವರು ತೊಂದರೆ ಕೊಟ್ಟಿಲ್ಲ ನಮ್ಗೆ. ನಾವು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿ ಮುಸುರು ತಿಕ್ಕಿ ಜೀವನ ಮಾಡ್ತಿದ್ವಿ ರೀ. ಮೊನ್ನೆ ರೊಕ್ಕ ಕೊಟ್ಟು ಬಂದೀನಿ ರೀ ಅವ್ರಿಗೆ. 5-6 ಸಾವಿರ ರೂಪಾಯಿ ಕೊಟ್ಟು ಬಂದೀನಿ ರೀ. ನಮ್ಮ ಮನೆ ಕೊಟ್ಟು ಬಿಟ್ಟು ಬಿಡವ ನಿನಗೆ ಕೈ ಕಾಲು ಮುಗಿತೀನಿ, ನಮ್ಮ ಹೆಂಡ್ರ ಮಕ್ಕಳೆಲ್ಲ ಇದು ಮಾಡಕತ್ತಾರ ಅಂತ ಅಂದ್ರು. ಆಯ್ತು ಬಿಡ್ರಿ, ನಾನು ಏನೇ ಯಾಕೆ ಆಗಲಿ ಏನೇ ಯಾಕೆ ಬಿಡ್ಲಿ ನಿಂದು ನಿಮ್ಗೆ ಬಿಟ್ಟು ಕೊಡ್ತೀನಿ ಅಂತ ನಾನು ಮನೆ ಬಿಟ್ಟು ಕೊಟ್ಟು ನಾನಿಲ್ಲೇ ಗಾಳೆಮ್ ತಾಯಮ್ಮ ಗುಡಿತಲೇ ಬಂದು ಅದೀನಿ ರೀ. ನಾನು ಯಾರಿಗೇನು ತೊಂದರೆ ಮಾಡಬಾರ್ದು, ಯಾರಿಗೇನು ಅದು ನನಗೆ ಆದಷ್ಟು ಆಗಲಿ ಕಷ್ಟ ಅಂತಂದು ನಾನು ಅದೀನಿ ರೀ. ನನ್ನ ಸಹಾಯತಕ್ಕೆ ಯಾರು ಇವಾಗ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸಂಜಯ್ ನೀಡ್ತಾರೆ. ಸಂಜಯ್, ಈಗ ಇವರಿಗೆ ತಮ್ಮವರು ಅಂತ ಹೇಳಿ ಯಾರು ಇಲ್ವಾ? ಇವರು ಅಟ್ಲೀಸ್ಟ್ ಸಹಾಯಕ್ಕೆ ಯಾರು ಕೂಡ ಬರ್ತಾ ಇಲ್ವಾ? ಆ ಭಾಗದ ಜನಪ್ರತಿನಿಧಿಗಳಿಗೆ ಅವ್ರಿಗೆ ಯಾರಿಗೂ ಕೂಡ ಇನ್ನೂ ವಿಷಯ ಮುಟ್ಟಿಲ್ವಾ? ಹೇಗೆ ಸಂಜಯ್ ಇದು? ರೆಹಮಾನ್, ಪ್ರಮುಖವಾಗಿ ಈಗ ರತ್ನಮ್ಮ ಅನ್ನೋ ಮಹಿಳೆ ಈ ಕೊಪ್ಪಳದ ಸಾಯಿಬಾಬಾ ನಗರದಲ್ಲಿ ಮುಂದೆ ಏನ್ ಕೂತಿದ್ದಾರೆ. ಇವ್ರಿಗೆ ಕಳೆದ 4-5 ವರ್ಷಗಳಿಂದ ಕೂಡ ಗಂಡ ಈಗಾಗಲೇ ಆಲ್ರೆಡಿ ಬಿಟ್ಟು ಹೋಗಿದ್ದಾನೆ. ಇವ್ರಿಗೆ ಪ್ರಮುಖವಾಗಿ ಒಂದು ಇರೋದಕ್ಕೆ ಸೂರಿಲ್ಲ. ಹಲವಾರು ಬಾರಿ ಪಟ್ಟಣ ಪಂಚಾಯತ್ ಇರಬಹುದು, ಕಾರ್ಪೊರೇಷನ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲಾ ಕಡೆನೂ ಕೂಡ ಸಾಕಷ್ಟು ಮನವಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವರ ಮನವಿಗೆ ಯಾವೊಬ್ಬ ಜನಪ್ರತಿನಿಧಿ ಆಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಯಾರೂ ಕೂಡ ಸ್ಪಂದಿಸಿಲ್ಲ. ಹೀಗಾಗಿ ಇವರಿಗೆ ಸದ್ಯ ಮಕ್ಕಳು ಇಲ್ಲ, ಈ ಕಡೆ ಗಂಡನೂ ಇಲ್ಲ, ಇವರಿಗೆ ಮನೆ ಬಾಡಿಗೆಯನ್ನ ಕಟ್ಟೋಕೂ ಆಗ್ತಿಲ್ಲ. ರತ್ನಮ್ಮ ಈಗ ಏನಿದ್ದಾರೆ, ಇವರು ಸಾಯಿಬಾಬಾ ಟೆಂಪಲ್ ಮುಂದೆ ಈಗ ಕೂತಿರ್ತಕ್ಕಂಥದ್ದು. ನಮಗೆ ಸೂಕ್ತ ನಿವೇಶನವನ್ನ ಕೊಡಿ, ಸರ್ಕಾರ ಬಡವರಿಗೆ ಸಾಕಷ್ಟು ಯೋಜನೆಗಳನ್ನು ತಂದ್ರೂ ಕೂಡ ಯಾವೊಂದು ಯೋಜನೆಯಲ್ಲೂ ಕೂಡ ನನಗೆ ಒಂದು ನಿವೇಶನ ಸಿಕ್ಕಿಲ್ಲ. ಹೀಗಾಗಿ ನನಗೆ ನಿವೇಶನ ಬೇಕನ್ನೋದು ಇಲ್ಲಿರ್ತಕ್ಕಂತಹ ರತ್ನಮ್ಮ ಅನ್ನೋ ಮಹಿಳೆ ಆಗ್ರಹ ಮಾಡ್ತಿದ್ದಾಳೆ. ಮತ್ತೆ ಅವ್ರಿಗೆ ಈಗ ಜೊತೆಗೆ ಮಕ್ಕಳು ಇಲ್ಲ, ಗಂಡನೂ ಕೂಡ ಬಿಟ್ಟು ಹೋಗಿರೋ ಕಾರಣಕ್ಕೆ ಈ ಬಾಡಿಗೆ ಮನೆಯಲ್ಲಿದ್ರು ಕೂಡ ಬಾಡಿಗೆಯನ್ನ ಕಟ್ಟೋಕೆ ಆಗ್ತಿಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸಿದ್ದಾಳೆ. ನನಗೆ ಒಂದು ಸರ್ಕಾರ ಅಥವಾ ಸ್ಥಳೀಯ ಶಾಸಕರಾಗ್ಲಿ ನನಗೆ ಒಂದು ಸೂಕ್ತ ನಿವೇಶನ ಕೊಡ್ಬೇಕು ಅನ್ನೋದು ಮಹಿಳೆಯ ಆಗ್ರಹವಾಗಿದೆ ರೆಹಮಾನ್.